ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿ ಅಂತ ಮೈಸೂರು ಚಾಮುಂಡಿಯ ಮೊರೆ ಹೋಗಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಳ್ಳಿ ರಥ ಸೇವೆಯನ್ನ ಮಾಡ್ತಾ ಇರೋದು. ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿ ಅಂತ ಚಾಮುಂಡಿಯ ಮೊರೆ ಹೋಗಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಳ್ಳಿ ರಥ ಸೇವೆಯನ್ನ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳಿಂದ ಬೆಳ್ಳಿ ರಥ ಸೇವೆಯನ್ನ ಮಾಡ್ತಾ ಇರೋದು. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಅವರ ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡಿ ಬೆಳ್ಳಿ ರಥ ಸೇವೆಯನ್ನ ಮಾಡ್ತಾ ಇರೋದು. ನನ್ನ ಸಹೋದ್ಯೋಗಿ ಮೈಸೂರಿನಿಂದ ಕೆ.ಪಿ. ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆ.ಪಿ. ನಾಗರಾಜ್, ಅಭಿಮಾನಿಗಳೀಗ ಭರ್ಪೂರಾಗಿ ಹಲವು ಕಡೆಗಳಲ್ಲಿ ಹಲವು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲೊಂದು ಬಾಕಿ ಇತ್ತು, ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಕೆ.ಪಿ. ನಾಗರಾಜ್? ಅರುಣ್, ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಿ, ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಬೆಳ್ಳಿ ರಥವನ್ನು ಎಳಿಸ್ತಾ ಇದ್ದಾರೆ. ಅಂದರೆ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಇಟ್ಟು ಅದರ ಮುಂದೆ ತಾವೀಗ ಗಮನಿಸ್ತಾ ಇರುವಂಥ ಡಿ.ಕೆ. ಶಿವಕುಮಾರ್ ಅವರ ವಿವಿಧ ಭಾವಚಿತ್ರಗಳನ್ನ ಇಟ್ಕೊಂಡು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಎನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕವಾಗಿ ಈ ಒಂದು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಹಲವು ಅಭಿಮಾನಿಗಳು ಕೂಡ ಇದ್ದಾರೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ವಿಶ್ವಾಸ ಇದೆಯಾ ತಮ್ಮ? ನಾವು ಆ ತಾಯಿ ಚಾಮುಂಡಿ ಮೇಲೆ ಭರವಸೆ ಇಟ್ಕೊಂಡು ತಾಯಿ ಆಶೀರ್ವಾದ ಪಡ್ಕೊಂಡು ಈಗ ಉತ್ಸವ ಮಾಡ್ತಾ ಇದ್ದೀವಿ. ಅವರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಮ್ಮ ಕೋರಿಕೆ, ನಮ್ಮ ಬೈಕೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿ ಡಿ.ಕೆ. ಶಿವಕುಮಾರ್ ಮುಂದಿನ ದಿನಗಳು ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಬೇಕಂತ ಭರವಸೆ ಇದೆ ನಮಗೆ. ಇದು ನಿಮ್ಮ ಅರಕೆ ಇತ್ತಾ ಅಥವಾ ಈಗ ನೀವು ಮಾಡ್ತಾ ಇರುವಂಥ ಅರಕೆ ಒತ್ಕೊಂಡಿದ್ದೀವಿ? ಹಿಂದೆನೂ ಒಂದ್ಸರಿ ಒತ್ಕೊಂಡಿದ್ದು ಅಧ್ಯಕ್ಷ ಆದಾಗಲೂ, ಈಗಲೂ ಎರಡನೇ ಸರಿ ಮಾಡ್ತಾ ಇದ್ದೀವಿ. ಈಗ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಮಗೆ ಭರವಸೆ ಇದೆ. ಆ ತಾಯಿ ಚಾಮುಂಡಮ್ಮ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕ್ಕೆ. ಮೊನ್ನೆನೂ ಕೂಡ ಅಯ್ಯಪ್ಪ ಸ್ವಾಮಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ರಿ, ಇವತ್ತು ತಾಯಿಯ ಚಾಮುಂಡಿಯ ಪೂಜೆಯನ್ನು ಮಾಡಿಸ್ತಾ ಇದ್ರಿ. 100% ಡಿ.ಕೆ. ಶಿವಕುಮಾರ್ ಸಿಎಂ ಆಯ್ತಾರೆ ಅಂದ್ಬಿಟ್ಟು ಚಾಮುಂಡಿ ಉತ್ಸವ ಮಾಡಿಸ್ತಾ ಇದ್ದೀವಿ, ಬೆಳ್ಳಿ ರಥದ ಉತ್ಸವ ಮಾಡ್ತಾ ಇದ್ದೀವಿ. ಅರುಣ್, ಸಾಮಾನ್ಯವಾಗಿ ಈ ಥರದ ಒಂದು ಪ್ರಾರ್ಥನೆಗಳ ಸಂದರ್ಭದಲ್ಲಿ ತಾಯಿಯ ಚಾಮುಂಡಿಯ ಉತ್ಸವ ಮೂರ್ತಿಯನ್ನು ಈ ರೀತಿಯಾಗಿ ಬೆಳ್ಳಿಯ ರಥದಲ್ಲಿಟ್ಟು ತಾಯಿಯನ್ನು ಎಳೆಯುವಂಥ, ತಾಯಿಯನ್ನು ರಥದಲ್ಲಿ ಕರ್ಕೊಂಡ್ಬರುವಂಥ ಸೇವೆಯನ್ನು ಸಲ್ಲಿಸ್ತಾರೆ. ವಿವಿಧ ರೀತಿಯಾದಂಥ ಪ್ರಾರ್ಥನೆಗಳನ್ನು ಯಾರು ವೈಯಕ್ತಿಕವಾಗಿ ಕೂಡ ಮಾಡ್ಕೊಂಡಿರ್ತಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ತಾಯಿಯ ಉತ್ಸವ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಎಳಿಸುವಂಥ ಮಾಡುವ ಮೂಲಕವಾಗಿ ತಾಯಿಗೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ನಿರಂತರವಾಗಿ ಈ ರೀತಿಯಾದಂತಹ ಪೂಜೆಗಳು ನಿರಂತರವಾಗಿ ಸಾಗ್ತಾನೆ ಇದ್ದಾವೆ. ಅರುಣ್, ಓಕೆ, ಕೆ.ಪಿ. ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನನಗೆ ಬಹಳ ಕುತೂಹಲ, ಈಗ ಸಿದ್ದರಾಮಯ್ಯನವರು ಮೈಸೂರಿನವರೇ, ಸಿದ್ದರಾಮಯ್ಯನವರ ಅಭಿಮಾನಿಗಳು ಬಂದು ಇದೇ ರೀತಿ ಬೆಳ್ಳಿ ರಥನೋ ಅವರು ಕೂಡ ಮೆರವಣಿಗೆಯನ್ನು ಮಾಡಿಸಿದ್ರೆ, ಸೇವೆಯನ್ನು ಸಲ್ಲಿಸಿದ್ರೆ ತಾಯಿ ಯಾರ ಕಡೆಗೂ ವಾಲ್ತಾರೆ? ನನಗೆ ಕುತೂಹಲ, ಅದು ಪ್ರಶ್ನೆ ಅದು. ಆಮೇಲೆ ರಾಜ್ಯ ಉದ್ಧಾರ ಆಗಲಿ ಅಂತ ಈ ರೀತಿಯಾಗಿ ಬೆಳ್ಳಿ ರಥವನ್ನು ಸೇವೆ ಮಾಡಿಸ್ಬಿಟ್ರೆ ಅದು ಒಳ್ಳೇದಾಗಲ್ವಾ? ಅಂಥವಕ್ಕೆ ಯಾಕೆ ಮಾಡಿಸಲ್ಲ? ಇಂಥವುಗಳಿಗೆ ಮಾತ್ರ ತಾಯಿ ಮೊರೆ ಇಡ್ತಾರೆ.